ಪದ ಏಳಿಗೆಯಲ್ಲಿ ತನ್ನ ಪಾಲುಗಾರಿಕೆಯನ್ನು ತೊಡಗಿಸಿಕೊಂಡು ಸದಾ ಜನಮನೆಂತವರು ಕೆ ದಿವಾಕರ್ ಹಲವಾರು ಜವಾಬ್ದಾರಿಗಳನ್ನ ಹಿಂದಿನ ದಿನದಲ್ಲಿ ತಗೊಂಡಿದ್ದಾರೆ. ಈ ಸಮ್ಮೇಳನದಲ್ಲಿ ತಗೊಂಡಿದ್ದಾರೆ. ಅವರ ಅನುಭವಗಳನ್ನ ಅವ್ರದೇ ಮಾತನಾಡಿ ಕೇಳೋಣ. ಬ್ರಾಹ್ಮಣ ಮಹಾಸಭಾ ಪ್ರಾರಂಭ ಆಗಿ 50 ವರ್ಷ ಆಯಿತು. ನಾನು ಕಳೆದ 39 ವರ್ಷದಿಂದ ಇಲ್ಲಿ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಿದ್ದ ನನಗೆ ಇವತ್ತು ಮಹಾಸಭೆಯ ಸಮ್ಮೇಳನದ ಉಪಾಧ್ಯಕ್ಷನಾಗಿ ಮುಖ್ಯ ಸಮಾರಂಭದ ಸಂಚಾಲಕನಾಗಿ ಕೆಲಸ ಮಾಡಿದ್ದೇನೆ. ಬಹುಶಃ ಸಮಾಜದ ಇಷ್ಟು ಜನ ಸೇರಿರೋದು ಬಹಳ ಸಂತೋಷ ಆಗುತ್ತೆ. ಆದರೂ ಕೂಡ ಯುವ ಜನಾಂಗ ಹೆಚ್ಚು ಬರ್ತಾ ಇಲ್ಲ ಎಂಬತಕ್ಕಂಥ ನೋವು ಮತ್ತು ಖೇದ ನಮ್ಮಲ್ಲಿದೆ. ಆದರೆ ಬ್ರಾಹ್ಮಣರು ಒಗ್ಗಟ್ಟಾಗಬೇಕು ಅನ್ನೋದಕ್ಕೆ ನಾವೇನು ನಿರೀಕ್ಷೆ ಮಾಡದೆ ನಮಗಿದ್ರೂ ಕೂಡ ಕೂತವ್ರ ಮೇಲೆ ಕಲ್ಲೆಸಿತಕ್ಕಂಥ ಈ ಸಮಾಜದಲ್ಲಿ ನಾವು ಎದ್ದು ನಿಲ್ಲುವ ಒಂದು ಪ್ರಯತ್ನ ಇದನ್ನು ಮಾಡಿದ್ದೇವೆ. ಈ ಪ್ರಯತ್ನಕ್ಕೆ ರಾಜ್ಯದ ಅನೇಕರು ಸಹಕಾರ ಮಾಡಿದ್ದಾರೆ. ಇನ್ನೂ ಹೆಚ್ಚು ಸಹಕಾರ ಆಗಬೇಕು. ಭವಿಷ್ಯದಲ್ಲಿ ನಾವು ಪ್ರತಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸಂಘಟನೆಯನ್ನು ಮಾಡಬೇಕು ಎಂಬುದು ನಮ್ಮ ಗುರಿ. ಬೆಂಗಳೂರಿಗೆ ಬರೋದು ಎಲ್ಲರಿಗೂ ಕಷ್ಟ ಆಗುತ್ತೆ. ವಿಶೇಷವಾಗಿ ನಾವೀಗ ಕರ್ನಾಟಕದ ಅತ್ಯಂತ ಹಿಂದುಳಿದ ತಾಲೂಕಾಗಿರ್ತಕ್ಕಂಥ ಇಂಡಿ, ಔರಾದ, ಅಥಣಿ, ಸುಳ್ಯ ಇಲ್ಲೆಲ್ಲ ನಾವು ಸಮಾವೇಶವನ್ನು ವ್ಯವಸ್ಥೆಯಲ್ಲಿ ಮಾಡ್ತಾ ಇದ್ದೀವಿ. ಜನ ಸಹಕಾರ ಕೊಡಬೇಕು. ಆಮೇಲೆ ನಮ್ಮಲ್ಲಿ ಅನೇಕ ಆರ್ಥಿಕವಾಗಿ ಅನುಕೂಲವಾಗಿರೋರು ಅನಾನುಕೂಲ ಹೊಂದಿರುವವರಿಗೆ ಆರ್ಥಿಕ ಸಹಾಯ ಮಾಡಬೇಕು ಎಂಬುದು ನಮ್ಮ ಗುರಿ. ಒಟ್ಟಿನಲ್ಲಿ ಬ್ರಾಹ್ಮಣ ಮಹಾಸಭಾ ಅನೇಕ ಸಂಘಟನೆಯಿಂದಾಗ ಅನೇಕ ನ್ಯೂನತೆಗಳಿರ್ತವೆ. ಆ ನ್ಯೂನತೆಗಳ ಮಧ್ಯೆಯೂ ಕೂಡ ನಾವು ಯಶಸ್ಸನ್ನು ಕಂಡಿದ್ದೇವೆ ಎಂಬುದು ನನಗೆ ಹೆಮ್ಮೆ ಆಗ್ತದೆ.